ಮಾಡ್ರಿ ವಿದ್ಯಾರ್ಥಿಗಳೇ, ಈ ಗಣಿತ ನೀವು ಮಾಡಲೇಬೇಕು, ಯಾರು ತಪ್ಪಬಾರ್ದು. ಇರೋದು ಭಾಳ ಸರಳ ಅದ ಇದು. ಈ ಗಣಿತನ ಕರೆಕ್ಟ್ ಮಾಡಿ ನೀವು ಉತ್ತರ ಹಾಕ್ಕೊಂಡಿರ್ಬೇಕು. ಸರ್ಗಳು ಚೆಕ್ ಮಾಡ್ತಾರೆ, ಮತ್ತು ಆಮೇಲೆ ಪೇರೆಂಟ್ಸ್ ಚೆಕ್ ಮಾಡ್ತಾರೆ. ನೀವು ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಮ್ಯೂಟ್ ಮಾಡಿರಿ, ಮೊದಲ ಮ್ಯೂಟ್ ಮಾಡಿ ಬಿಡಿಸ್ರಿ. ಮ್ಯೂಟ್ ತೆಗಿಲಾರ್ದ ಬಿಟ್ರಿ ಅಂತಂದ್ರೆ ಗಣಿತ ತಿಳಿಸ್ಲಿಕ್ಕೆ ಸರ್ ಬರ್ತಾರೆ. ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿರಿ. ಈಗ ನೋಡ್ರಿ, ನೀವು ಗಣಿತ ಬಿಡಿಸೋ ತನಕ ವಿಡಿಯೋ ನಿಂದ್ರಂಗಿಲ್ಲ. ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡ್ರಿ, ಗಣಿತ ಬಿಡಿಸ್ಕೊಡ್ರಿ. ಬಿಡಿಸೋದಾದಿಂದ ಮ್ಯೂಟ್ ತೆಗೀರಿ, ಬಂದು ಜೋಶಿ ಸರ್ ತಿಳಿಸ್ತಾರೆ. ನೋಡ್ರಿ, ಈಗ ಒಂದು ತರಗತಿಯಲ್ಲಿ 80 ಮಕ್ಕಳಿದ್ದಾರೆ. ಪ್ರತಿ ಮಗುವಿನ ಅಂಗಿಗೆ 2.25 ಮೀಟರ್ ಬಟ್ಟೆ ಬೇಕು. 1 ಮೀಟರ್ ಬಟ್ಟೆ ಬೆಲೆ 80 ರೂಪಾಯಿ ರೂಗಳು. ತರಗತಿಯಲ್ಲಿ ಎಲ್ಲರಿಗೂ ಬಟ್ಟೆ ಕೊಳ್ಳಲು ಎಷ್ಟು ಹಣ ಬೇಕು? ಈಗ ಮಲ್ಲಿ 80 ವಿದ್ಯಾರ್ಥಿಗಳಿಗೆ ಎಷ್ಟು ಬಟ್ಟೆ ಹತ್ತದ ನೋಡೋಣ. 80 ವಿದ್ಯಾರ್ಥಿಗಳಿಗೆ ಬೇಕಾಗುವ ಬಟ್ಟೆಯ ಅಳತೆ 1 ಮೀಟರ್ ಬಟ್ಟೆ ಬೆಲೆ ಕೊಟ್ಟು ಅನೇಕ ಮೀಟರ್ ಬಟ್ಟೆ ಬೆಲೆ ಅಂದರೂ ಗುಣಾಕಾರ. ಒಂದು ವಿದ್ಯಾರ್ಥಿ ಬಟ್ಟೆ 2.25 ಆದರೆ 80 ವಿದ್ಯಾರ್ಥಿಗಳಿಗೆ ಎಷ್ಟು ಅಂದ್ರೆ ಅದು ಗುಣಾಕಾರ. ಬರೋಬ್ಬರಿ 2.25 ಒಂದು ಹುಡುಗಗೆ ಮೀಟರ್ ಬೇಕು. 80 ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕು? ಬರೋಬ್ಬರಿ 225 ಗುಂಡ್ಲೆ 80. ಮೊದಲೇ 8ರಲ್ಲಿ ಗುಣಾಕಾರ ಮಾಡ್ರಿ, ಆಮೇಲೆ ಉತ್ತರದಾಗ ಪೂಜೆ ಇಡ್ರಿ. 8 5 40, 11 4, 8 16 1 4 22, 8 16 1 2 18. ಈ 0 1 ಇಲ್ಲಿ ಇಟ್ಟು ಬಿಡ್ರಿ. ಇದನ್ನು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ 180 ಮೀಟರ್ ಬಟ್ಟೆ ಬೆಲೆ ಬೇಕು. ನೋಡಿ, ಇನ್ನು 1 ಮೀಟರ್ ಬಟ್ಟೆ ಬೆಲೆ ಎಷ್ಟದ ಅದನ್ನು ತಿಳ್ಕೊಬೇಕು ನಾವು. 1 ಮೀಟರ್ ಅಂದರೆ ಇನ್ನು ನಾವೇನು ಬರೀಬೇಕು? 180 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಬಟ್ಟೆಯ ಬೆಲೆ ಬರೋಬ್ಬರಿ 180 ಗುಂಡ್ಲೆ 1 ಮೀಟರ್ಗೆ ಎಷ್ಟು? 80 ರೂಪಾಯಿ. ಈಜ್ವಲ್ ಟು ಪೂಜೆ ಹೊರಗಿಟ್ಟು ಬಿಡ್ರಿ. ನೋಡ್ರಿ, ಪೂಜೆ 2 ಹೊರಗಿಟ್ಟು ಬಿಡ್ರಿ. 2 ಪೂಜೆಗಳನ್ನು ಹೊರಗಿಡ್ರಿ. 8 8 64, ಕೈಲ ಬಂತು 6, 8 1 8 1 6 14. ನೋಡ್ರಿ ಎಷ್ಟಾಯ್ತು? 80 ರೂಪಾಯಿ ಅಂದ್ರೆ ಪೂರ್ಣ ಸಂಖ್ಯೆ ಅದ. 1440. ಉತ್ತರ ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ಕೊರಿ. ಯಾಕಂದ್ರೆ ಚೆಕ್ ಮಾಡ್ಲಾರ್ದ ನಾವು ಇದನ್ನು ಮಾಡ್ಕೊಳಿಕ್ ಬರೋದಿಲ್ಲ. 2 ಕರೆಕ್ಟ್ ಅದ ವಿದ್ಯಾರ್ಥಿಗಳ, ಕರೆಕ್ಟ್ ಅದ ಉತ್ತರ ಕರೆಕ್ಟಾಗಿ ಹಚ್ಕೊಳ್ರಿ. ಆಮೇಲೆ ಇನ್ನೊಂದು, ನಾವು ಒಂದು ಸ್ವಲ್ಪ ಗಣಿತ ತಪ್ಪ ಅಂದ್ರೆ ಅದನ್ನು ನಾವು ಕಚ್ಚಾದಾಗಿ ಇಟ್ಟಿರ್ತೀವಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಉತ್ತರ ಇಟ್ಟರೆ ಫೈನಲ್. ಇಲ್ಲಿ ಏನ್ರ ಕೂಡ್ಸಲ್ಲೇ ಗುಣಾಕಾರ ಮಾಡಲ್ಲೇ ಒಮ್ಮೆ ನಮಗೂ ತಪ್ಪಿರ್ತಾವೆ. ಅವಾಗ ನಾವು ಚೆಕ್ ಮಾಡೋ ತನಕ ಉತ್ತರ ಫೈನಲ್ ಆಗೋದಿಲ್ಲ. ಈಗ ಕರೆಕ್ಟ್ ಅದ, ಎಲ್ಲರೂ ನೀವು ಬಿಡಿಸಿದ್ದು ಕರೆಕ್ಟ್ ಇತ್ತು ಅಂತಂದ್ರೆ ರೈಟ್ ಹಾಕೊಳ್ರಿ. ಮುಂದಿನ ಗಣಿತ ಮಾತು ಬರ್ತಾವ, ಲಕ್ಷ್ಯ ಕೊಟ್ಟು ವಿಚಾರ ಮಾಡಿ ಮಾಡೋದಿರ್ತಾವೆ.